ಮುದ್ದೆ ಉಣ್ಸಿ ನಿದ್ದೆ ಮಾಡಕ್ಕೆ ನಾ ಫೋಟೋ ಶೂಟ್ ಮಾಡೋದವ. ಮತ್ತೆ ಸುಮ್ಮನೆ ನೀನು ಹ್ಞೂ ಅನ್ನು ಕಿತಕ, ನಾನು ಶ್ವೇತಾ ರುಕ್ಕು ಸೇರ್ಕೊಂಡು ಎಲ್ಲ ರೆಡಿ ಮಾಡ್ತೇವಂತೆ. ಅಯ್ಯೋ ಸುಮ್ಮನಿರಿ ವಿಮಲಾ, ಜೋರ ಮಾತಾಡ್ಬೇಡ. ಈಗ ಅಜ್ಜಿ ಎದ್ದು ಬಂದಿತ್ತು ಮತ್ತೆ. ಅದು ನಿಜನೇ, ಯಾ ಮಾಯದಾಗ ಎದ್ದು ಬಂದು ನಾವು ಮಾತಾಡೋದೆಲ್ಲ ಕೇಳಿಸಿ ಅಂತ ನಿಮ್ಮ ಮತ್ತೆ ಗೊತ್ತಾಗಂಗಿಲ್ಲ. ಒಂದು ಕೆಲಸ ಮಾಡೋಣ ಗೀತಕ್ಕ, ಆ ಕಡೆಗೆ ಹೋಗೋಣ ಬೈಲಿ, ಆ ಕಡೆಗೆ ಹೋಗಿ ಮಾತಾಡೋಣ ಬೈಲಿ. ಅಯ್ಯವ್ವ, ನನಗಂತೂ ಮುದ್ದೆ ಉಂಡ್ಬಿಟ್ರ ಸಂಪು ನಿದ್ದೆ ನೋಡಪ್ಪ. ಅಯ್ಯಪ್ಪ, ಮುದ್ದೆ ಉಂಡು ನಿದ್ದೆ ಮಾಡೋದ್ರಾಗಿರೋ ಸುಖ ಯಾತ್ರಾಗಿಲ್ಲ ನೋಡು. ಹೌದು, ಈ ವಿಮಲಾ ಅಂದು ಎಲ್ಲೋ ಮಾತಾಡೋಂಗೆ ಅನ್ನಿಸ್ತಲ್ಲ ಈ ವಿಮಲಾ. ಇಲ್ಲಿ ನಿಂತ್ಕೊಂಡಾರ ಅವ್ವಾರ. ಏನೋ ಮಾತಾಡ್ತಾರೆ ತಡಿ ಕೇಳೋಣ. ಏನಾರ ಮಾತಾಡೋದು ಕೇಳಿಸ್ಕೊಂಡ್ರೆ ಏನಾದರೂ ವಿಷಯ ಇದ್ದರೆ ಕಿರಿಕ್ ಮಾಡಕ್ಕೆ ಬರ್ತೈತಿ. ನನ್ನ ಹೆಸರು ಕಿರಿಕ್ ರುದ್ರಮ್ಮಲ್ಲ, ನಾನು ಬಿಟ್ಟನೇನು? ಅಲ್ಲ, ಈ ಬೆಂಡ್ಲೇರು ನನ್ನ ಬಗ್ಗೆ ಮಾತಾಡ್ತಿದ್ದಾರೋ ಅಥವಾ ಬೇರೆ ವಿಷಯ ಮಾತಾಡ್ತಿದ್ದಾರೋ? ತಡಿ ಕೇಳಿಸ್ಕೊಂಬಿಡೋಣ. ಯಾಕೆ ಸುಮ್ಮನೆ ತಲೆ ಹುಳ ಬಿಟ್ಕೊಳೋದು? ಕೇಳಿಸ್ಕೊಂಡ್ರೆ ಗೊತ್ತಾಗೇ ಆಕತಿ. ಅಲ್ಲ ಗೀತಕ್ಕ, ಈ ರುದ್ರಮ್ಮ ಐತಲ್ಲ, ಇದು ಯಾಕೆ ಈಗ ಬಂದತೆ? ಏನೋ ಸೀಮಂತ ಕಾರ್ಯಕ್ಕೆ ಫೋನ್ ಮಾಡಿದ್ರು, ಫಂಕ್ಷನಿಗೆ ಬರ್ಬೇಕಿತ್ತು, ಮುಗಿಸ್ಕೊಂಡು ಹೋಗ್ಬೇಕಿತ್ತು. ಇನ್ನೇನು ಡೆಲಿವರಿ ಆದಮೇಲೆ ಅವಾಗ ನೋಡಕ್ಕೆ ಬರ್ಬೇಕಿತ್ತಾ? ಪಾಪನ್ನು ನಿನ್ನು ನೋಡ್ಕೊಂಡು ಒಂದು 2 ದಿನ ಇದ್ದು ಹೋಗ್ಬೋದಿತ್ತವ. ಅಲ್ಲಿ ಇಲ್ಲಿ ಈಗ ಬಂದತಲ್ಲ ಗೀತಕ್ಕ ವಚ್ಚಿ. ಎಲ್ಲ ಬೆಂಡ್ಲಿ ಈಕಿಗೆ ಏನು ಬಂದತ್ತೆ ದಾಡಿ? ನಾನೇನು ಈಕಿ ಮನೆಗೆ ಬಂದಿದ್ದಾನ? ನಮ್ಮ ತಂಗಿ ಮನೆಗೆ ಬಂದು ನಾನು ಅದನವ. ನಮ್ಮ ತಂಗಿಗೆ ಯಾರಲ್ಲ, ನಾನು ಹೋಗ್ಬೇಕು ಹಾಕಿರೋದು. ಅದು ದೊಡ್ಡಪ್ಪನ ಮಗಳು, ನಾನು ಆಕಿ ಭಾರಿ ಕ್ಲೋಜು, ನೋಡೋಕೆ ಒಂದೇ ಥರ ಅವಳಿ ಜವಳಿ ಅದಾರೆ ಅಂತ ಸಣ್ಣರಿದ್ದಾಗಂದನು ಹೇಳ್ಕೊಂಡು ನಾವಿಬ್ಬರು ಜೊತೆಗೆ ಬೆಳೆದವಿ. ಏನು ಈಕಿ ಮನೆ ಬಂದು ಉಳ್ಕೊಂಡು ಈಕಿ ಮನೆ ಉಣ್ಣಕತ್ತಾನ? ಮಾತಾಡ ನೋಡೋದು ಈಕಿ ಊರು ಬೆಂಡ್ಲಿ. ಏನು ಮಾಡ್ತೀಯ ವಿಮಲಾ, ನಮ್ಮ ಅತ್ತಿ ಒಂದೇ ಅಲ್ಲ ಪಾರತ್ತಿ. ಮತ್ತೆ ಪಾಪ ಅದಕ್ಕೂ ಸ್ವಂತ ಅಣ್ಣ, ಸ್ವಂತ ತಂಗಿ, ಅಕ್ಕ ಯಾರು ಇಲ್ಲ. ಅದು ಇದ್ರಂತಪ್ಪ ಒಬ್ರಣ್ಣ, ಅವರು ರಪಜೇನ ಅಂತಂದು ಸಣ್ಣ ವಯಸ್ಸಿಗೆ ಹೋಗಿದ್ರು. ಇದುವರೆಗೂ ಬಂದಿಲ್ಲ ಅಂತ. ಅವರು ಅದರೋ ನಿಲ್ಲೋ ಒಂದು ಗೊತ್ತಿಲ್ಲ. ಹಾಗಾಗಿ ಮತ್ತು ಇವರು ದೊಡ್ಡಪ್ಪನ ಮಗಳನ್ನೇ ಸ್ವಂತ ಅಕ್ಕನ ಥರ ನೋಡ್ದತಿ. ಅವರು ಒಂದು ಸ್ವಲ್ಪ ಕಿರಿಕ್ ಮಾಡ್ತಾರೆ ಅಂತ ಗೊತ್ತಿದ್ದು ನಮ್ಮ ಪಾರತಿ ಐತಲ್ಲ ಎಲ್ಲ ಸುಧಾರಿಸ್ಕೊಂತೈತಿ ಬಿಡು. ಅತ್ತಗೆ ನಾವಿಬ್ಬರು ಅವಳಿ ಜೋಡಿ ಇದ್ದಂಗೆ ಅದೇವಿ ನೋಡೋಕ್ಕೆ, ಒಟ್ಟೊಟ್ಟಿಗೆ ಬೆಳೆದಾರು. ಹಂಗೆ ಆಕಿಗೆ ನಮ್ಮ ಅತ್ತಿಗೂ ಸಿಟ್ಟು ಬರ್ತೈತಿ ಒಂದು ಸ್ವಲ್ಪ. ಆದ್ರೆ ಏನು ಮಾಡ್ತಿ ಬಿಡು, ದೊಡ್ಡಕ್ಕಿ ಆಕಿ ಇರೋ ತನಕ ಮಾತಾಡ್ತಾಳೆ. ಆಮೇಲೆ ಇನ್ಯಾರು ಮಾತಾಡ್ತಾರೆ? ಆಕಿಗೆ ನನಗೆ ಆಕಿ ಒಬ್ಬಾಕಿ ಇರೋದು ಅಂದು ಸುಮ್ಮನೆ ಇರ್ತಾರೆ. ಮತ್ತೆ ನಾವು ಒಟ್ಟೊಟ್ಟಿಗೆ ಬೆಳೆದವಿ. ನಾನು ದೊಡ್ಡಕ್ಕಿ, ಆಕಿಗಿಂತ ನಾನು ಏನು ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತೀನಿ ಅಂದು ಸುಮ್ಮನೆ ಇರಲೇಬೇಕು. ಆಕಿ ಪಾರಿ, ನನ್ನ ತಂಗಿ ಬಂಗಾರಕ್ಕಿ ಪಾರಿ, ಏನು ಹೇಳೋದಿಲ್ಲ ಆಕಿ. ಈಕಿ ಬಂದ್ಬಿಟ್ಲಿಲ್ಲ ಮಧ್ಯಕ್ಕೆ. ಎಲ್ಲ ಸೈ ಕಿರಿಕ್ ಮಾಡೋದಕ್ಕೆ ಹಂಗೆ ಬೇಜಾರು ಅನಿಸ್ತದೆ ಅಷ್ಟೇ. ಗೀತಕ್ಕ, ಬಾರಿ ಶ್ವೇತಾ ಬಾ. ಸಿಸ್ಟರ್ ಸಿಸ್ಟರ್, ಓ ಬ್ಯೂಟಿಫುಲ್ ಸಿಸ್ಟರ್. ಸಿಸ್ಟರ್ ಸಿಸ್ಟರ್, ಓ ಬ್ಯೂಟಿಫುಲ್ ಸಿಸ್ಟರ್. ನೀನಿ ಡ್ರೆಸ್ಸು ಹಾಕೊಂಡ್ರೆ ಬ್ಯೂಟಿಫುಲ್ ಸಿಸ್ಟರ್. ಸಿಸ್ಟರ್ ಸಿಸ್ಟರ್, ಗೀತಾ ಸಿಸ್ಟರ್. ಈಗ ಯಾರು ಬಂದ್ಲಪ್ಪ ಕುದುರೆ ಜುಟ್ಟಿನಂತಕಿ. ಆ ಜುಟ್ಟು ನೋಡಬಾರ್ದ, ಕುದುರೆದು ಬಾಲಿದಂಗೆ ಐತಿ. ಚಂದಾಗಿ ಜಡಿ ಎಣ್ಕೊಂಡು ಇರ್ತಾರ. ಏನೋ ಹಾಡು ಹಿಡ್ಕಂತನ ಬರ್ತಾನ. ಏನೋ ಸಿಸ್ಟರ್, ಏನೋ ಡ್ರೆಸ್ಸು ಏನೋ ತಡಿ ನೋಡೋಣ. ಶ್ವೇತಾ, ಒಂದೇ ಸರಿಗೆ ಕರೆದ್ರಿ ಇಬ್ರು. ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಇಲ್ಲಿ ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಓಕೆ ಫ್ರೆಂಡ್ಸ್. ಗೀತಕ್ಕ, ನೋಡಿಲ್ಲಿ ನಿನಗೇನೋ ತಗೊಂಡು ಬಂದಿದ್ದೀನಿ. ಏನು ತಂದೇವ? ನೋಡಿಲಿ, ಇದು ಡ್ರೆಸ್ಸು. ನಾನು ವಿಮಲಕ್ಕನಿದ್ರಿಗೆ ಮೊನ್ನೆನೇ ಹೇಳಿ ಬಂದಿದ್ದೆ, ನಮ್ಮ ಮನೆಗೆ ನಂದೊಂದು ಭಾಳ ಚೆನ್ನಾಗಿತ್ತು ಡ್ರೆಸ್ಸು. ಅಂದರೆ ನನಗೆ ಸೈಜು ಭಾಳ ದೊಡ್ಡದಾಕತಿ. ಈಗ ಗೀತಕ್ಕ ಪ್ರೆಗ್ನೆಂಟ್ ಅದರಲ್ಲ, ಇದು ಕರೆಕ್ಟ್ ಆಕತಿ. ಇದನ್ನು ಹಾಕಿಸಿ ಒಂದು ಫೋಟೋ ಶೂಟ್ ಮಾಡೋಣ ಅಂತೇಳಿ ಅದಕ್ಕೆ ನಿನಗೆ ತೋರಿಸೋಣ ಅಂತೇಳಿ ತಗೊಂಡು ಬಂದೆ. ಹೆಂಗಿದೆ ಡ್ರೆಸ್ಸು? ಇದನ್ನು ಹಾಕ್ಕೊಂಡು ನೀನು ಫೋಟೋ ಶೂಟ್ ಮಾಡಿಸ್ಕೊಂಬಿಟ್ರೆ ಭಾರಿ ಸೂಪರಾಗಿ ಬರುತ್ತೆ ಫೋಟೋಸು. ಗೀತಕ್ಕ, ಯಾವಾಗಲೂ ಸೀರೆಯಲ್ಲೇ ಉಟ್ಕೊಂಡಿರ್ತೀಯ, ನಿನಗೇನು ತುಂಬ ಏನೇ ಏಜ್ ಆಗಿಲ್ಲ. ಎಲ್ಲರೂ ಈ ಥರನೇ ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೊಳ್ತಾರೆ. ನೀನು ಇದು ಡ್ರೆಸ್ ಹಾಕೋ. ಇದು ಹೊಸ ಡ್ರೆಸ್ಸು, ಮತ್ತೆ ಹಾಕ್ಕೊಂಡಿರೋದು ಕೊಟ್ಟಿದ್ದೀನಿ ಅಂತ ಅನ್ಕೋಬೇಡ. ಹೊಸ ಡ್ರೆಸ್ಸು, ಆದರೆ ನಂಗೆ ಸೈಜ್ ದೊಡ್ಡದಾಗುತ್ತೆ. ಈಗ ನಿನಗೆ ತುಂಬ ಸೆಟ್ ಆಗುತ್ತೆ. ಪ್ಲೀಸ್ ಈ ಥರ ಇದೊಂದು ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೋ ಗೀತಕ್ಕ. ಅಯ್ಯೋ, ಇವಕ್ಕೇನು ಬಂದತೆ ದಾಡಿ?
ಅಯ್ಯೋ ಆಕಿ ತಂದ್ರೆ ಡ್ರೆಸ್ ನೋಡು ಹಾಂ ಇಂಥ ಹಂಗೆ ಹಾಕ್ಯಂದು ಗೀತಾ ಫೋಟೋ ತೆಗ್ಸ್ಕೋಬೇಕಾ ಅಯ್ಯೋ ಇವಕ್ಕೆ ಏನು ಬಂದತ್ತ ಮನೆ ಹಾಳು ಮಾಡೋ ಬುದ್ಧಿ ಹಾಂ ಅಯ್ಯಪ್ಪ ನಮ್ಮ ಕಾಲದಾಗೆಲ್ಲ ಹಿಂಗಿರಲಿಲ್ಲ ಬಿಡು ಹಾಂ ಇಂಥ ಡ್ರೆಸ್ ಹಾಕ್ಯಂಡು ತೋಳಿಲ್ದಂಗೆ ಅದು ನೋಡ ಒಂದು ಈಟ್ ಮಂಡಿಗೈತಿ ಮತ್ತು ಈಟ್ ಉದ್ದ ಐತಿ ಇಂಥವೆಲ್ಲ ಡ್ರೆಸ್ ಹಾಕ್ಯಂಡು ಫೋಟೋ ತೆಗ್ಸ್ಕೋಬೇಕಾ ಇದು ಯಾಕೆ ನನಗೆ ಸರಿ ಬರಂಗಿಲ್ಲ ಬಿಡು ಅಲ್ಲ ಇವಕ್ಕ ಎಳರು ಕೆಳರು ಯಾರಿಲ್ಲ ಅಂತ ತಿಳ್ಕೊಂಬಿಟ್ಟವ ಅಂಕಿ ಆಗಿ ನಿಲ್ದಂಗೆ ಕುಣಿತಾವಲ್ಲ ಇವು ಈಕಿ ಪಾಡದ ಬಿಡಿ ಈಕಿ ಕುದುರೆ ಜುಟ್ನಕ್ಕಿ ಶ್ವೇತಾ ನನಗೆ ಈ ಥರ ಎಲ್ಲ ಡ್ರೆಸ್ ಹಾಕಿ ರೂಢಿ ಇಲ್ಲ ಕಣಮ್ಮ ಅದ್ರಾಗ ಬೇರೆ ಈಗ ನಾನು ಈ ಡ್ರೆಸ್ ಹಾಕೊಂಡು ಫೋಟೋ ತೆಗ್ಸ್ಕೊಳ್ಳೋದು ಅಂದರೆ ನನಗೆ ಯಾಕೋ ಮುಜುಗರ ಆಕತ್ತವ ನನಗಂತೂ ಈ ಥರ ಡ್ರೆಸ್ ಬೇಡ ಶ್ವೇತಾ ಅದ್ರಾಗ ಬೇರೆ ನಾನು ಎಂದು ಇಂಥ ಡ್ರೆಸ್ ಹಾಕ್ಯಂದಿಲ್ಲ ಈದೀಗ ಈ ಡ್ರೆಸ್ ಹಾಕ್ಯಂದ್ರೆ ಜನನರ ಏನು ಮಾತಾಡ್ತಾರೆ ಆಮೇಲೆ ನನಗೆ ಇದನ್ನ ಹಾಕ್ಯಂದು ಓಡಾಡೋಕ್ಕೂ ಬರೋದು ಅವೆಲ್ಲ ಸರಿಯಾಗಲ್ಲವ ಇದ ಸರಿ ಇಂಥವೆಲ್ಲ ಡ್ರೆಸ್ ಹಾಕ್ಯಂದು ಫೋಟೋ ತೆಗ್ಸ್ಕೋಬಾರ್ದು ಕರೆಕ್ಟ್ ನಮ್ಮ ಗೀತಾ ಹೇಳೋದು ಕರೆಕ್ಟು ಗೀತಕ್ಕ ಅದೇನು ಆಗಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡ್ರೆಸ್ ಹಾಕೊಂಡ್ರೆ ನಾನು ಇರ್ತೀನಲ್ಲ ನಾನು ಒಂದ್ಸರಿ ಹೇಳ್ಕೊಡ್ತೀನಿ ಇದನ್ನು ಹೇಗೆ ಹಿಡ್ಕೊಂಡು ಮೇಂಟೈನ್ ಮಾಡೋದು ಹೇಗೆ ನಡೆಯೋದು ಅದೆಲ್ಲ ಹೇಳ್ಕೊಡ್ತೀನಿ ಅಂತ ತೀರಾ ಏನೋ ನಿನಗೆ ಕಂಫರ್ಟ್ ಆಗದೆ ಇರೋ ರೀತಿ ಏನು ಡ್ರೆಸ್ ಇಲ್ಲ ಗೀತಕ್ಕ ತುಂಬ ಚೆನ್ನಾಗಿದೆ ಬೇಕಾದ್ರೆ ಒಂದ್ಸರಿ ಹಾಕ್ಕೊಂಡು ನೋಡು ನಿನಗೆ ಗೊತ್ತಾಗುತ್ತೆ ಮನೇಲಿ ಒಂದ್ಸರಿ ಹಾಕ್ಕೊಂಡು ನೋಡು ನಾನು ಹೆಲ್ಪ್ ಮಾಡ್ತೀನಿ ಬೇಕಾದರೆ ನಿನಗೆ ಕಂಫರ್ಟ್ ಅನಿಸುತ್ತೆ ನೋಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಶ್ವೇತಾ ನಾನು ಇಂಥ ಡ್ರೆಸ್ಸು ನಾನು ಹಾಕ್ಯಂದಿಲ್ಲ ಗೀತವನು ಹಾಕ್ಯಂದಿಲ್ಲ ಮತ್ತು ನೋಡು ಏನಾರ ಜನ ಅಂದಿಂದರೆ ಯಾಕೆ ಬೇಕು ಬ್ಯಾಡ ಶ್ವೇತಾ ಇಂಥ ಡ್ರೆಸ್ಸು ಬೇರೆದು ನೋಡೋಣಂತೆ ಬೇಕಾದರೆ ಆಮೇಲೆ ಈ ಮನೆಗೆ ಅದು ಇವ್ರು ದೊಡ್ಡತ್ತೆ ಐತಲ್ಲ ಅದೇನಾರು ನೋಡ್ಬಿಡ್ತು ಅಂದ್ರೆ ಅಯ್ಯೋಯ್ಯೋ ಪುರಾಣನೇ ಮಾಡ್ಬಿಡ್ತತೆ ಬಾಯ್ ಮಾಡಿ ಬ್ಯಾಡ ಬಿಡಿ ಶ್ವೇತಾ ಸುಮ್ಮನಿರು ವಿಮಲಕ್ಕ ಅವ್ರು ಹಂಗೆ ಹಳೆ ಕಾಲದವರು ಅವ್ರು ಹೇಳ್ದಂಗೆ ಇದನ್ನು ಮಾಡಬೇಕು ಈಗೆಲ್ಲ ಕಾಲ ಬದಲಾಗಿದೆ ಇವನ್ನೆಲ್ಲ ಹಾಕೊಳ್ತಾರೆ ನೀ ಸುಮ್ಮನಿರು ನಾನೆಲ್ಲ ಗೀತಕ್ಕೆ ಹೇಳಿ ಒಪ್ಪಿಸ್ತೀನಿ ಪಾರಮ್ಮಂಗೂ ಹೇಳ್ತೀನಿ ಏಯ್ ಯಾವಕ್ಕಿ ಬೆಂಡ್ಲಿ ನನಗೆ ಚುಚ್ಚು ಅನ್ನಕ್ಕಿ ಯಾಕ ನಾನೇ ಪಾರಮ್ಮ ನೀನಾ ಅಕ್ಕ ಅಂತ ಕರೆಯೋಕ್ಕಾಗಂಗಲ್ಲ ಚುಚ್ಚು ಅಂತೀಯಲ್ಲ ಬರೋದು ಬಂದು ಸರಿಯಾದ ಟೈಮಿಗೆ ಬಂದಿತ್ತಾಗ ಇಲ್ಲಿ ನೋಡಿ ಆ ಹುಡುಗಿ ಐತೆ ನೋಡಲ್ಲ ಕುದುರೆ ಜುಟ್ಟು ಅಂತಕ್ಕಿ ಆ ಕುದುರೆ ಜುಟ್ಟು ಬಿಟ್ಕೊಂಡತ್ ನೋಡು ಕಾಣ್ತೈತೆ ಆ ಹುಡುಗಿದೆ ಅಲ್ಲಿ ನಿಂತತ್ ನೋಡು ಆ ಹುಡುಗಿ ಐತಲ್ಲ ಅದು ಎಂಥದ್ದು ತೋಳಿಲ್ಲ ಡ್ರೆಸ್ ತಗೊಂಬಂದತೆ ಅದನ್ನ ಗೀತವ್ಗ ಹಾಕಿ ಅಂದು ಫೋಟೋ ತೆಗ್ಸ್ಕ್ಯಾ ಅಂತ ಕಾಡ್ತದೆ ನೋಡಿ ಒಂದು ನಮ್ನಿ ಅಲ್ಲಿ ನೋಡೋಕೆ ಗೀತವು ಬೇಡ ಅಂದ್ರೂ ಇಲ್ಲ ನಾನು ಎಲ್ಲ ಹೇಳ್ಕೊಡ್ತೀನಿ ಹಂಗೆ ಮಾಡ್ತೀನಿ ಅಂದು ಆ ಡ್ರೆಸ್ಸಿಗೆ ಅಂತ ನೋಡಿ ಮಂಡಿ ಕಾಣಂಗೆ ಡ್ರೆಸ್ಸು ಆ ತೋಳಲದ್ದು ಡ್ರೆಸ್ ತಗೊಂಬಂದತ್ ನೋಡಿ ಇದಕ್ಕೇನು ತಲೆಗಿರಿ ಕೆಟ್ಟತಾನೆ ಇದಕ್ಕೇನು ಕೇಳೋರು ಯಾರಿಲ್ಲನೇ ಹಂಗೆ ಇದಕ್ಕೆ ಕುಂತತ್ ನೋಡಿ ಇದಕ್ಕೆ ಅಯ್ಯ ಬೂದಿಗೆಟ್ಟಿದ್ದ ಆಕಿನ ಆಕಿ ಹೆಸರು ಶ್ವೇತಾ ಅಂತ ಆಕಿ ತೀರಾ ಭಾಳ ಒಂದು ಸಿಟೆ ಓದಿ ಇಲ್ಲೇ ನಮ್ದೇನು ಹಳ್ಳಿನೂ ಅಲ್ಲ ಇತ್ತಾಗೆ ಸಿಟಿನೂ ಅಲ್ಲ ಒಂದು ಹಂತಕ್ಕೆ ಐತಿ ಅಂಥದ್ರಾಗ ಇಲ್ಲಿ ಮದುವೆ ಆಗಿ ಭಾರಿ ಒಳ್ಳೆ ಹುಡುಗಿನೇ ಕಾದು ಹಂಗೇನಿಲ್ಲ ಗೀತವನ ಮೇಲೆ ಪ್ರೀತಿಗೆ ಹಂಗೆ ಮಾಡ್ತಾವು ನೋಡಂತಡಿ ಅವರು ನನ್ನ ಕೇಳಿದೆ ಏನೂ ಮಾಡಂಗಿಲ್ಲ ನೋಡಂತಡಿ ಅವ್ರು ಏನು ಅದ ಫೋಟೋ ತೆಗ್ಸ್ಕೊಳಕ್ಕೆ ಕೇಳ್ತಾರನ್ನ ತಡಿ ನೋಡೋಣಂತೆ ಇಲ್ಲಿ ಮರಿ ನಿಂತ್ಕೊಂಡು ಕೇಳಿಸ್ಕೆ ಬಿಡಬ್ಬ ಅಲ್ಲೇ ಹೋಗನ್ ಬಾ ಆಕಿ ಶ್ವೇತ ಅದಳಲ್ಲ ಏನೋ ಭಾಳ ಓದ್ಕೊಂಡಾಳೆ ಆಕಿಗೆ ಇಂಥ ಡ್ರೆಸ್ಸು ಎಲ್ಲ ನೋಡಿ ಎಲ್ಲ ರೂಢಿ ಐತೆ ನಮಗೆ ರೂಢಿ ಇಲ್ಲಲ್ಲ ಅದಕ್ಕೆ ನಮಗೆ ಹಂಗೆ ಅನಿಸ್ತತಿ ಈಗ ಮರಿ ನಿಂತ್ಕೊಂಡು ನಾವು ಕೇಳಿದ್ರೆ ಹುಡುಗರಿಗೆ ಗೊತ್ತಾದ್ರೆ ಅಯ್ಯೋ ಹಿಂಗೆ ವಯಸ್ಸಾದ್ರು ನೀವೇನು ಹಿಂಗೆ ಮಾಡ್ತಾವು ಅಂತವು ಮನ್ಸಿಗೆ ನೋವು ಮಾಡ್ಕೊಂತವು ಬಾಯ್ಲಿ ನಿಂತ್ಕೊಂಡು ಮರಿಗೆ ನಿಂತ್ಕೊಂಡು ಹಂಗೆ ಕೇಳಬಾರ್ದು ಬಾಯಕ್ಕೆ ಹೋಗನ್ ಬಾಯ್ಲಿ ಏನಂತ ಕೇಳೋಣ ಬಾ ಆಮೇಲೆ ಏನು ತಂದರು ನಮ್ಮ ಜೊತೆಗೆ ಕುತ್ಕೊಂಡು ತಿನ್ನೋದು ಏನಾರ ಬಟ್ಟೆ ತಗೊಂಬಂದ್ರೆ ನೋಡು ಪರಮ ನೋಡು ಗೀತಕ್ಕ ಅಂತ ಬಟ್ಟೆ ತಗೊಂಬಂದೇನು ತೋರಿಸೋದು ಹಂಗೆ ನನ್ನ ಬಿಟ್ಟು ಏನು ಮಾಡೋದಿಲ್ಲ ನನಗೆಲ್ಲ ಹೇಳಿ ಕೇಳಿನ ಮಾಡ್ತಾರೆ ನೀನೇನು ಹಂಗೆ ತಿಳ್ಕೊಬೇಡ ಹುಡುಗರು ಬಗ್ಗೆ ಬಾಯಿಲ್ ಮರಿ ನಿಂತ್ಕೊಂಡು ಕೇಳಿಸ್ಕೊಂಡ್ರೆ ಅವು ಮನ್ಸಿಗೆ ಬೇಜಾರು ಮಾಡ್ಕೊಂತವು ಇವು ನೋಡವ ಇವರು ಹಿಂಗೆ ಮಾಡ್ತಾರೆ ಮರಿ ನಿಂತ್ಕೊಂಡಾರ ಯಾಕ ಅಂತ ಮನ್ಸಿಗೆ ಬೇಜಾರು ಮಾಡ್ಕೊಂತವು ಬಾ ಅಲ್ಲಿ ಹೋಗನ್ ಬಾ ಅದೇನು ಕೇಳೋಣ ಬಾ ಇಲ್ಲವ ನಾನೇನು ಮರಿ ನಿಂತ್ಕೊಂಡು ಕೇಳಿಸ್ಕೊಂತದ್ದಲ್ಲ ಹಂಗೆ ಮಕ್ಕಂಡಿದ್ನಲ್ಲ ಎದ್ದು ಬಂದಮೇಲೆ ಏನೋ ಮಾತಾಡಕತ್ತಾರಲ್ಲ ತಡಿ ಅಂತ ಹಂಗೆ ನಿಂತ್ಕೊಂಡೆ ನೀನು ಆಟತಿಗೆ ಬಂದೆ ಇಲ್ಲವ ನಾನು ಯಾಕೆ ಮರಿ ನಿಂತ್ಕೊಂಡು ಕೇಳಿಸ್ಕೊಳಕ್ಕೆ ಹೋಗ್ಲಿ ಬಾ ಹೋಗನ್ ಬಾ ಏನು ಮಾಡ್ತಿದ್ರಿ ಎಲ್ಲರೂ ಪಾರಮ್ಮ ಇಲ್ಲಿ ನೋಡಬೇ ಏನು ತಗೊಂಬಂದಾನೆ ಅಂತ ಈ ಡ್ರೆಸ್ ನೋಡಬೇ ಎಂತ ಚೆನ್ನಾಗೈತೆ ಚೆನ್ನಾಗೈತೆ ಕಲರ್ ಚೆನ್ನಾಗೈತೆ ಬಿಡೆ ಶ್ವೇತಾ ಆದ್ರೆ ಇದಕ್ಕೆ ಏನು ಗೊತ್ತಾ ತೋಳು ಹಚ್ಚಬೇಕು ನೋಡು ಚೆನ್ನಾಗಿ ಕಾಣ್ತೈತಿ ಇನ್ನು
ಏ ಪಾರಮ್ಮ, ಈಗ ಇದೇ ಟ್ರೆಂಡ್ ಇರೋದು. ಗೀತಕ್ಕೆ ಯಾವಾಗ ನೋಡಿದ್ರು ಸೀರೆನೇ ಹಾಕೊಂಡಿರ್ತಾರೆ, ಇಂಥ ಡ್ರೆಸ್ ಹಾಕೋಣಲ್ಲ, ಅಟ್ಲೀಸ್ಟ್ ಈಗಲಾದರೂ ಹಾಕೊಂಡು ಫೋಟೋ ಶೂಟ್ ಮಾಡ್ಸೋಣ ಅಂತ. ನೀನೇನು ಅನ್ನಲ್ಲ ತಾನೆ? ಏ ಹುಡುಗಿ, ಯಾರೇ ನೀನು? ಇಂಥದ್ದೆಲ್ಲ ನಮ್ಮ ಗೀತಾವು ಹಾಕಿಸಿ ಫೋಟೋ ಗಿಟ ತೆಗ್ಸ್ಬೇಡ ನೋಡು. ನಮ್ಮ ಕಾಲದಾಗೆ ನಾವು ಹೊಟ್ಟೆಲಿದ್ರ ಎಲ್ಲ ಮೈ ತುಂಬ ಸೆರೆ ಹೊಚ್ಕೊಂಡು ಯಾರು ಹೊಟ್ಟೆ ನೋಡಬಾರ್ದು ಅಂತ ಮನೆಯೊಳಗೆ ಇರ್ತಿದ್ವಿ. ಈಗೇನ ಎಲ್ಲ ಫೋಟೋ ಸೂಟು ಏನು ಮಗುವಾಗಿದ್ದು ತೋರ್ಸದ, ಹೊಟ್ಟೆಲಿದ್ದು ತೋರ್ಸದ. ಹೋಗ ನೀನು ಎಲ್ಲದು ದೃಷ್ಟಿ ಒಂದೇ ಥರ ಇರಂಗಿಲ್ಲವ, ಕೆಟ್ಟ ದೃಷ್ಟಿನೂ ಇರ್ತತಿ. ಇಂಥವೆಲ್ಲ ಹಾಕಿ ಫೋಟೋ ಗಿಟ ಏನು ತೆಗ್ಸೋದೇನು ಬೇಡ. ಇಲ್ಲ ಮನೆಯೊಳಗೆ ಚಂದಾಗಿ ಸೀರೆ ಉಟ್ಕೊಂಡು ಹೂ ಮುಟ್ಕೊಂಡು ದೇವ್ರ ಮನೆ ಹತ್ರ ಕೈ ಮುಕ್ಕೊಂಡು ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳ್ಳಿ. ಸುಮ್ ಕುತ್ಕ, ಇಂಥದ್ದು ಹಂಗೆ ಹಾಕ್ಸ್ಕೊಂಡು ಫೋಟೋ ತೆಗಿಸ್ತಾಳ ಅಂತ. ಪಾರಮ್ಮ, ಇವ್ರು ಯಾರ ಬೆರಕಿ ಮುದುಕಿ? ನನಗೆ ಜೋರು ಮಾಡ್ತಾರೆ. ಓ ಅಜ್ಜಿ, ಸುಮ್ಮನಿತ್ಕ, ಏನಾಗಂಗಿಲ್ಲ. ನೀನ್ಯಾರ ಬೇ? ನಮ್ಮ ಗೀತಕ್ಕರ ಮನೆಗೆ ಬಂದು ಅದನ್ನಕ್ಕೆ ಬಿಡ ಇದನ್ನಕ್ಕೆ ಬಿಡ ನಮಗೆ ಹೇಳ್ತೀಯ, ಫೋಟೋ ತೆಗ್ಸ್ಬಿಡ ಅದನ್ನ ತೆಗ್ಸ್ಬಿಡ ಅಂತ. ನಿಂದು ಬಾರಿ ಕತೆ ಬಿಡವ. ಶ್ವೇತಾ, ನೀನು ರುದ್ರಮ್ಮಗೆ ಬೆರಕಿ ಮುದುಕಿ ಅಂದ್ಬಿಟ್ಟೆ. ಹೂನೆ ವಿಮಲಕ್ಕ, ನೋಡೇ ಇವಜ್ಜಿ ಬಂದಿಲ್ಲಿ ಅದನ್ನಕ್ಕೆ ಬಿಡ ಇದನ್ನಕ್ಕೆ ಬಿಡ ಅಂತ ನಮಗೆ ಬೈದತಿ. ಏಯ್ ಶ್ವೇತಾ, ಹಂಗೆಲ್ಲ ಮಾತಾಡಬೇಡ, ಸುಮ್ಮನಿರು. ಅವರೇನು ಬೇರೆರಲ್ಲ, ಆಕಿ ನಮ್ಮ ದೊಡ್ಡಪ್ಪನ ಮಗಳು. ನಾವು ಅವಳಿ ಜವಳಿ ಇದ್ದಂಗೆ ನನಗೂ ಆಕಿಗೂ ಏನು ವಯಸ್ಸೇನು ಭಾರಿ ಇಲ್ಲವ. ಆಕಿ ನನಗಿನ 8 ತಿಂಗಳು ದೊಡ್ಡ ಕೆಟೆ. ನಾವು ಜೊತೆಗಾರು ಒಂದ ಹೊಟ್ಟೆಗೆ ತಾಯಿ ಹೊಟ್ಟೆಗೆ ಹುಟ್ಟೇವಿ ಅನ್ನಂಗೆ ಬೆಳೆದು ಬಂದದೇವೆ ನೋಡು. ನೋಡೋಕ್ಕೂ ಒಂದೇ ಥರ ಅದಾವೆ ಅವಳಿ ಜವಳಿ ಅನ್ನಂಗೆ. ಆಕಿ ನಮ್ಮ ಅಕ್ಕ, ಹಂಗೆಲ್ಲ ಮಾತಾಡಬೇಡ ಶ್ವೇತಾ. ಓ ಹೌದಾ ಪಾರಮ್ಮ? ಮತ್ತೆ ನೀವು ನೋಡಿದ್ರೆ ಎಷ್ಟು ಸ್ಮೂತಾಗಿ ಮಾತಾಡ್ತೀರಾ, ಇವ್ರು ನೋಡಿದ್ರೆ ಹಂಗೆ ಮೈ ಮೇಲೆ ಉರ್ರನಂಗೆ ಬರ್ತಾರಲ್ಲ ಬೇ. ಉರ್ರಂತನವ ಇಂಥ ಅಂಗಿ ತೋಡಿಸಿ ಫೋಟೋ ತೆಗೀರಿ ಅಂದ್ರೆ ಬಾರಿ ಒಳ್ಳೆಕೆನಲ್ಲ. ಅಯ್ಯ ಕುದುರೆ ಜುಟ್ಟೆ ಅಂತಕ್ಕೆ. ಶ್ವೇತವ, ಬೇಜಾರು ಮಾಡ್ಕೋಬೇಡ. ಉರ್ರಂತಾಳೆ ಹಂಗೇನಿಲ್ಲ. ಆಕಿ ಮಾತಾಡೋದೆ ಹಿಂಗೆ. ಆಕಿ ಬೆಳೆದದ್ದು ಹುಟ್ಟಿದ್ದು ಆಮೇಲೆ ಗಂಡನ ಮನೇನು ಎಲ್ಲ ಬದ್ಧ ಸಂಪ್ರದಾಯದಿಂದ ಬಂದ್ಬಿಟ್ಟತ. ಈಗೇನು ಮಾಡೋದು, ಬದಲಾಯಿಸೋಕ್ಕಾಗಲ್ಲ. ಆಕಿ ಇರೋದೆ ಹಂಗೆ. ನೀನೇನು ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು. ಆಕಿನೂ ಅಂತಾರ ಭಾರಿ ಒಳ್ಳೆ ಮನಸ್ಸಿನಾಕಿ. ಆಕಿ ನಾನು ಸಣ್ಣಕ್ಕಿದ್ದಾಗಿಂದ ನೋಡ್ಕೊಂತ ಬಂದಿನಲ್ಲ, ಮಾತಷ್ಟೇ ಹೊರಟು. ಹಂಗೆ ನೀನು ಬೇಜಾರು ಮಾಡ್ಕೊಬೇಡ, ಸುಮ್ಮನಿರವ. ನೋಡೋಣಂತೆ ಇದನ್ನಾರ, ಇಲ್ಲ ಅಂದರೆ ಇದಕ್ಕೆ ತೋಳು ಹಚ್ಚಿಸ್ಕೆಂಬ. ಇದು ಹಾಕಿ ಒಂದ್ಸರಿ ನೋಡಿ ಚಂದ ಕಾಣ್ತು, ಆಕಿಗೆ ಸರಿ ಹೊಂತು ಅಂದರೆ ಇದ್ರಾಗ 1-2 ಫೋಟೋ ತೆಗ್ಸೋಣಂತ. ಆಮೇಲೆ ಸೀರೆ ಫೋಟೋ ತೆಗ್ಸೋಣಂತೇನವ, ಬೇಜಾರಾಗಬೇಡ. ಸರಿ ಪಾರಮ್ಮ, ಆಯಿತು. ಇದಕ್ಕೆ ಸ್ಲೀವ್ಸ್ ಹಾಕೊಂಡು ಬರ್ತೀನಿ. ಗೀತಕ್ಕಗೆ ಸೆಟ್ ಆಯಿತು ಅಂದರೆ ಇದರಲ್ಲಾದರೂ ಒಂದು 5-6 ಫೋಟೋ ತೆಗ್ಸೋಣಂತೆ, ಸೆಟ್ ಆದರೆ. ಆಯಿತಾ? ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನನಗೂ ಇವ್ರು ಯಾರು ಅಂತ ಗೊತ್ತಿರಲಿಲ್ಲಲ್ಲ, ಅದಕ್ಕೆ ನಾನು ಹಂಗೆ ಮಾತಾಡಿದೆ. ನೀವು ಬೇಜಾರಾಗಬೇಡ್ರಿ. ಪಾರಿ ಬಾರೆ ರತ್ನಿ. ಏನೇ ಪಾರಿ, ಯಾವ್ದ ಚಸ್ಮಾ ಹಾಕಿಂದ್ರೆ ಅಜ್ಜಿ ಬಂದತ್ತಲ್ಲ ನಿಮ್ಮ ಮನೆಗೆ? ಯಾವಕ್ಕೆ ನೀನು ಇಲ್ಲಿ ಬಂದು ನನ್ನ ಅಜ್ಜಿ ಅಂತೀಯ? ನೀನೇನು 18 ವರ್ಷದ ಹುಡುಗಿನೇನೆ ನೀನು ತಲೆ ಕೂದಲು ಬೆಳ್ಳಗಾಗಿ ನೀನು ಮುದುಕಿಗಿದೀಯಾ? ನನಗೆ ಅಜ್ಜಿ ಅಂತಳಿಕಿ. ಯಾರೇ ನೀನು? ಏ ಹುಡುಗಿರ, ನಗ್ಬೇಡ್ರಿ, ಸುಮ್ಮನಿರಂಗೆ ನಗ್ಬಾರ್ದು. ಬಾರೇ ರತ್ನಿ, ಇವರು ಬೇರೆ ಯಾರಲ್ಲೇ ನಮ್ಮ ಅಕ್ಕಿಕ್ಕಿ, ನಮ್ಮ ದೊಡ್ಡಪ್ಪನ ಮಗಳು. ಏನೋ ಸೀಮಂತ ಕಾರ್ಯಕ್ಕೆ ಆಕಿ ಕಾಸಿಗೆ ಹೋಗಿದ್ಲಂತ, ಹಂಗಾಗಿ ಬರೋಕ್ಕಾಗಲಿಲ್ಲ ಅಂತ ಈ ಗೀತವ್ ನೋಡಕ್ಕೆ ಬಂದಾಳ. ಬಾ ಕುತ್ಕವ. ಏನು ಸಮಾಚಾರ? ಹೌದೇನು ಅನ್ಕಂದೆ. ಈಕಿ ಏನ ಪಾರವನಂಗ ಇದ್ದಂಗದಾಳ ಈ ಮುದುಕಿ ಅಂತ ಅನ್ಕಂದೆ. ಅಕ್ಕೇನಂಗಾರ ನಿನ್ನಂಗೇನು ಮಾತಾಡಂಗಲ್ಲ ಬಿಡು, ಉರ್ರ ನಂಗೆ ಮೈ ಮೇಲೆ ಬರ್ತತಿ. ಏನೈ ನಿನ್ನ ಹೆಸರು ರತ್ನಿ ಅಲ್ಲ, ಮತ್ತೆ ಮುದುಕಿ ಅಂತೀಯ? ನೀ ದೊಡ್ಡ ಮುದುಕಿ ನೋಡು. ತಪ್ಪಾತಯ್ಯಕ್ಕ, ನಾನು ಅಕ್ಕ ಅಂತಂತಾಗ ನಿನಗೂ ತಪ್ಪಾತು. ಏನೇನು ನನಗಿಂತೂ ಕೂದಲು ಬರ್ತಿ ಬೆಳ್ಳಗಾಗಿದ್ದವು, ಚಸ್ಮಾ ಬೇರೆ ಬಂದತ್ತಲ್ಲ, ನೋಡೋಕೆ ಅಜ್ಜಿ ಥರ ಕಾಣ್ತೀಯಲ್ಲ, ಅದಕ್ಕೆ ಹಂಗಂದೆ. ಮತ್ತು ಪಾರಿಗೂ ನೀನು ಅಕ್ಕ ಆದ್ರೆ ಮತ್ತೆ ನೀನು ನನಗೂ ಅಕ್ಕದಂಗೆ ತಗ, ಅಕ್ಕ ಅಂತ ಕರಿತೇನಾ? ಬೇಜಾರು ಮಾಡ್ಕೆ ಬಿಡೆ ಅಕ್ಕ. ಹಂಗೆ ಬಾ ದಾರಿಗೆ. ಶ್ವೇತಾ, ಹೊಸ ಡ್ರೆಸ್ ತಗೊಂಬಂದೀಯಾ? ಭಾರಿ ಚೆನ್ನಾಗಿತ್ತು ಬಿಡಿ. ಅದಕ್ಕೇನು ತೋಳಿಲ್ಲಲೇ? ಭಾರಿ ಚೆನ್ನಾಗೈತೆ. ಶುರುವಾಯ್ತಿನ್ನು ಹೊಸ ಬಟ್ಟೆ ನೋಡಿದ್ರೆ ಸಾಕು. ಅದು ಡ್ರೆಸ್ಸರ ಆಗಿರಲಿ, ಸೀರಿನರ ಆಗಿರಲಿ, ಚೂಡಿದಾರ ಆಗಿರಲಿ, ಏನಾರ ಆಗಲಿ, ಹೊಸ ಬಟ್ಟೆ ನೋಡತ್ಲಿಗೆ ಯವ್ವ ರತ್ನಮ್ಮ ಯಾಕೆ ಹಂಗೆ ಮಾಡ್ತೀಯ ಬೇ? ಹಂಗೆ ಯಾಕೆ ಮಾಡ್ತೀರಿ? ನೀವು ಯಾಕೆ ಹಂಗೆ ಮಾಡ್ತೀರಿ? ಹೊಸ ಬಟ್ಟೆ ನೋಡಿದ ತಕ್ಷಣ ಎಲ್ಲರಿಗೂ ಖುಷಿ ಆಕತ್ತವ. ಆಕೆಂದಾಗೂ ಖುಷಿ ಆಕತಿ, ನೋಡಿದ್ರಿಗೂ ಖುಷಿ ಆಕತಿ, ನನಗೆ ಒಂದಿಟ್ಟು ಜಾಸ್ತಿ ಖುಷಿ ಆಕತಿ. ಅದ್ರಾಗ ಏನೈತೆ? ಸುಮ್ಮನೆ ಇಟ್ಕೊಳ್ರೆ. ಶ್ವೇತಾ,
ಚೆನ್ನಾಗೈತೆ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾನೊಂದ್ಸರಿ ಇದನ್ನ ಹಾಕ್ಯಬೋದಾ? ಅಯ್ಯಯ್ಯೋ ಇದಕ್ಕೇನು ದಾಡಿಗೈತಿ? ಅಯ್ಯಯ್ಯೋ ಮುದಿಕೆಗೈತಿ. ಇಂಥ ಡ್ರೆಸ್ ಹಾಕ್ಯಂತೀಯ? ಹಗ್ಗ ನೀನು ನಾನು ಗೀತ ಹೋಗ ಬೇಡ ಅಂದೆ. ಹೇ ಈ ಊರಾಗ ಬಲವಾದಕ್ಕೆ ಅದಿ ಬಿಡು ನೀನು. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ಲ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಅವರು ಕೂಡ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.